ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಊರಿಂದ ಮಾಡ್ತಾ ಇರೋಂಥ ವ್ಲಾಗು. ತೋರಿಸ್ತೀನಿ ನಮ್ಮ ಮನೆ ಹೇಗೆ ಕಾಣಿಸುತ್ತೆ ಓವರ್ ಆಲ್ ನೋಡಿದ್ರೆ ಅಂತ. ಆ್ಯಂಡ್ ಆಮೇಲೆ ಈ ಕಡೆ ಎಂಟ್ರೆನ್ಸ್ ಇಲ್ಲಿಂದ ತೋರಿಸ್ತೀನಿ. ನನ್ನೇ ವ್ಲಾಗಲ್ಲಿ ಹೇಳ್ದಂತೆ ಇವತ್ತು ನಮ್ಮ ಊರಿಂದ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ಶನಿವಾರ. ಆ್ಯಂಡ್ ಇವತ್ತು ನಮ್ಮೂರಲ್ಲಿ ಆರತಿ ಅಂತ ಮಾಡ್ತಾರೆ, ಚೆನ್ನಕೇಶ್ವರ ಆರತಿ ಅಂತ. ಅಂದರೆ ವಾರ್ಷಿಕೋತ್ಸವ ದೇವಸ್ಥಾನದಲ್ಲಿ ಊರ ಹಬ್ಬದ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ತೋರಿಸ್ತೀನಿ ನಮ್ಮ ಚೆನ್ನಪ್ಪನ ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ 2 ಕಣ್ಣು ಸಾಲದು. ನೋಡಿ, ಇದೇ ನಮ್ಮ ಮನೆ ದೇವರು. ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವ ಚೆನ್ನಪ್ಪ. 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆ್ಯಂಡ್ ನಾನು ಇವತ್ತು ನಿಂಬೆಹಣ್ಣು ದೀಪನ ಹಚ್ತಾ ಇದ್ದೀನಿ. ಮನೆ ದೇವರಿಗೆ ಬಂದಾಗ ನಿಂಬೆಹಣ್ಣು ದೀಪ ಹಚ್ಚೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ಚೆನ್ನಪ್ಪಂಗೆ ಅಂದರೆ ವಿಷ್ಣು ರೂಪದಲ್ಲಿರೋವಂಥ ದೇವರುಗಳಿಗೆ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಔಟ್ಸೈಡು 2 ಬ್ಯಾನರ್ನ ಹಾಕಿದ್ರು, ಒಂದು ಚೆನ್ನಪ್ಪಂದು, ಇನ್ನೊಂದು ಬಂದುಬಿಟ್ಟು ರಾಮನ ಮೂರ್ತಿದು. ಎರಡೂ ಸಖತ್ ಚೆನ್ನಾಗಿತ್ತು. ಆ್ಯಂಡ್ ಆ ಕಡೆ ವೀಡಿಯೋಸ್ನ ತೆಗ್ದಿಲ್ಲ ನಾನು ನಿಮ್ಗೆ ಆದಷ್ಟು ತೋರಿಸ್ತೀನಿ ಹೇಗೆ ಅಲಂಕಾರ ಎಲ್ಲ ಮಾಡಿದ್ರು ಅಂದರೆ. ನೀವು ನೋಡ್ತಾ ಇರ್ಬೋದು ಓವರ್ ಆಲ್ ದೇವಸ್ಥಾನ ಸಖತ್ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಈ ವರ್ಷ ಎಲ್ಲ ಪ್ರತಿ ವರ್ಷ ನಮ್ಮೂರಲ್ಲಿ ಇದೇ ಥರ ಅಲಂಕಾರ ಇರುತ್ತೆ, ಇನ್ನೂ ಚೆನ್ನಾಗೇ ಮಾಡಿರ್ತಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಔಟ್ಸೈಡಿಂದ. ಇಲ್ಲಿ ನಮ್ಮ ಕ್ಯೂಟಿ ಕುತ್ಕೊಂಡಿದ್ದಾಳೆ. ಆ್ಯಂಡ್ ಅವಳಿಗೆ ಸುಸ್ತಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ 3 ಆಯ್ತು, ಇನ್ನೂ ಏನೂ ತಿಂದಿರಲಿಲ್ಲ ಮೇಡಮ್ ಅವರು. ಬಿಕಾಸ್ ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಬೆಳಗ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಅದಾದಮೇಲೆ ನಾವು ಹಬ್ಬ ಮಾಡಿದ್ದು. ಈಗ ಆಲ್ಮೋಸ್ಟ್ 3 ಆಗಿತ್ತು. ಸೊ ಉಪವಾಸನೇ ಇದ್ದೆ ನಾನು. ದೇವಸ್ಥಾನದಿಂದ ತೊಗೊಂಡೋಗಿದ್ದು ಪ್ರಸಾದ ಏನು ತಿಂದೆ ಅದನ್ನೇ ತಿಂದಿದ್ದು. 2 ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು. ಬಟ್ ಥ್ರೋಟ್ ಇನ್ಫೆಕ್ಷನಿಂದ ನಂಗೆ ಮಾತಾಡೋಕೆ ಕೂಡ ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ನಮ್ಮ ವಾಯ್ಸ್ ನೀವು ನೋಡಿ ಚೆನ್ನಪ್ಪನೇ ಶಕ್ತಿ ಕೊಟ್ಟರು ಅಂತ ಅನಿಸುತ್ತೆ ನನಗೆ ನಿಜವಾಗ್ಲೂ. ಇದು ನಮ್ಮೂರಿನ ಮಾರಮ್ಮನ ದೇವಸ್ಥಾನ. ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹಳೆ ಊರಮ್ಮನ ದೇವಸ್ಥಾನದಲ್ಲಿ. ಆ್ಯಂಡ್ ಇದು ವಿನಾಯಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವ ನಮ್ಮ ಮುದ್ದು ವಿನಾಯಕ. ಸಾರಿ ಗೈಸ್, ನಾವು ಮನೆ ಶಿಫ್ಟ್ ಮಾಡ್ತಾ ಇರೋದ್ರಿಂದ ವೀಡಿಯೋಸ್ನ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂದರೆ ಇವಾಗಿನ ಪ್ರೆಸೆಂಟ್ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಯಾಕಂದರೆ ನಾನು ಆಲ್ರೆಡಿ ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಕ್ ಟು ಬ್ಯಾಕ್ ಒಂದು ರೋ ಅಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಹಾಕಿರಲಿಲ್ಲ. ಆ್ಯಂಡ್ ಈ ಥರ ನಾನು ರೆಡಿಯಾಗಿದ್ದೆ. ಆ್ಯಂಡ್ ಇದು ಬಂದು ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ. ಈ ಸ್ಯಾರಿ ಹಾಕ್ಕೊಂಡು ನಾನು ರೆಡಿಯಾಗಿದ್ದೆ. ಆ್ಯಂಡ್ ಪುನಿ ಕೂಡ ಈ ಥರ ಇದ್ದರು. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದು ಚೌಡಮ್ಮನ ದೇವಸ್ಥಾನ. ಅಮ್ಮನವ್ರನ್ನ ಅಲಂಕಾರ ಅಂತೂ ಸಖತ್ ಚೆನ್ನಾಗಿ ಮಾಡಿದರು, ನೀವು ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲನೂ ಶಾರ್ಟ್ಸಲ್ಲಿ ಅವಾಗಲೇ ನಾನು ಅಪ್ಡೇಟ್ನ ಕೊಟ್ಟಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ನಾನು ಯಾವುದೇ ವೀಡಿಯೋಸ್ನ ತಗೊಳ್ಳೋಕ್ಕಾಗಲಿಲ್ಲ. ಆ್ಯಂಡ್ ನಿಮ್ಮ ಜೊತೆ ಈ ಲೈಟಿಂಗ್ಸ್ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ, ಹೇಗೆ ನಮ್ಮೂರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಂತ. ಇದ್ರ ಶಾರ್ಟ್ಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಸಾಕಷ್ಟು ಇಷ್ಟಪಟ್ಟಿದ್ದೀರಾ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ಬಂದರೆ ಇದು ಜಾತ್ರೆ ಮೇಳ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ 2 ಕಣ್ಣು ಸಾಲದು ಫ್ರೆಂಡ್ಸ್ ಈ ಲೈಟಿಂಗ್ಸ್ ನೋಡೋದಕ್ಕಿರ್ಬೋದು. ಇದು ಚೆನ್ನಪ್ಪ ಮತ್ತು ಚೌಡೇಶ್ವರಿ ಅಮ್ಮನವ್ರನ್ನ ಈ ಥರ ಲೈಟಲ್ಲಿ ಅಲಂಕಾರ ಮಾಡಿದರೆ. ಆ್ಯಂಡ್ ಪಲ್ಲಕ್ಕಿ ರೆಡಿಯಾಗಿತ್ತು. ಆ್ಯಂಡ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ರಾಜ್ ಬೀದಿ. ಇಲ್ಲೆಲ್ಲ ಫುಲ್ ಆಲ್ಮೋಸ್ಟ್ ಊರಲ್ಲಿ ಇದೇ ಥರ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ನಮ್ಮೂರಲ್ಲಿ. ಸೊ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಚೆನ್ನಪ್ಪನ ದೇವಸ್ಥಾನದಿಂದ ಹಿಡ್ದು ಇದು ಬಂದುಬಿಟ್ಟು ಮಾರಮ್ಮ, ಹಳೆ ಊರಮ್ಮ ಆ್ಯಂಡ್ ವಿಘ್ನೇಶ್ವರನ ದೇವಸ್ಥಾನ. ಮಧ್ಯಾಹ್ನ ಏನೆಲ್ಲ ದೇವಸ್ಥಾನ ತೋರಿಸಿದ್ನಲ್ಲ. ಸೊ ಅದಾದಮೇಲೆ ಊರಿನ ಆಚೆ ಕಡೆ ಕೆರೆ ಹಿಂದೆಗಡೆ ನಮಗೆ ಚೌಡಮ್ಮನ ದೇವಸ್ಥಾನ ಇರೋವಂಥದ್ದು. ಅಲ್ಲಿ ತನಕನೂ ಇದೇ ಥರ ಲೈಟಿಂಗ್ಸ್ ಹಾಕಿರ್ತಾರೆ, ನೀವು ನೋಡ್ತಾ ಇರ್ಬೋದು. ಇದೇ ಚೌಡಮ್ಮನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಲ್ವಾ, ಅಲಂಕಾರಗಳು ಅಷ್ಟೇ, ದೇವ್ರಿಗೆ ಅಷ್ಟೇ ಚೆನ್ನಾಗಿ ಹೂವಿನ ಅಲಂಕಾರಗಳಾಗಿರುತ್ತೆ. ದೇವಸ್ಥಾನದೊಳಗಡೆನೂ ಅಷ್ಟೇ ಚೆನ್ನಾಗಿ ಚೆನ್ನಪ್ಪನ ದೇವಸ್ಥಾನದಲ್ಲಿ ಇನ್ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ಎಲ್ಲ ಇಲ್ಲಿ ತನಕ ಬರ್ತಾರೆ, ಅಂದರೆ ಬಾಯಿ ಬೀಗದವರು ಊರಿಂದ ಆಚೆ ಬಂದು ಬಾಯಿ ಬೀಗ ಹಾಕಿಸ್ಕೊಂಡು ಊರೊಳಗೆ ಬರ್ತಾರೆ. ಸೊ ಹಾಗಾಗಿ ಇಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ. ಇದು ಪ್ರತಿ ವರ್ಷ ನಡ್ಸ್ಕೊಬಂದಿರೋ ಅಂಥದ್ದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಇದನ್ನು ನೋಡೋದಕ್ಕೆ ಸಖತ್ ಚೆನ್ನಾಗಿರುತ್ತೆ. ಈಗ ಲೈಟಿಂಗ್ಸ್ ತೋರಿಸಿದ್ದೀನಲ್ವಾ, ಸೊ ಇದು ರಾಮ ಮತ್ತು ಆಂಜನೇಯನ ಈ ಥರ ಲೈಟಿಂಗ್ಸ್ ಹಾಕಿದ್ರು. ಇದು ನಮ್ಮ ಮನೆ ಮುಂದೆನೇ ಇತ್ತು ಆಯಿತಾ. ಸೊ ಅದನ್ನು ಒಂದು ಗ್ಲಿಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸ್ತೀನಿ
ತೋರಿಸ್ತೀನಿ ಬಾಯಿ ಬೀಗದವ್ರನ್ನ ಹೇಗೆ ಕರ್ಕೊಂಡು ಬರ್ತಾರೆ ಆ್ಯಂಡ್ ಈ ಪಲ್ಲಕ್ಕಿಯಿಂದ ಹೇಗೆ ದೇವ್ರನ್ನ ಒಂದು ರೌಂಡ್ ರಾಜ ಬೀದಿಯಲ್ಲಿ ಕರ್ಕೊಂಡು ಬರ್ತಾರೆ ಅಂತ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಹತ್ತಿರದಲ್ಲಿ ನಿಮ್ಮ ಚೆನ್ನಪ್ಪನ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಆಶೀರ್ವಾದ ತಗೊಳ್ಳಿ ಅಂತ. ಯಾರೆಲ್ಲ ನಮ್ಮೂರವ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಗೈಸ್ ಸಪೋರ್ಟ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್. ಯಾರೆಲ್ಲ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅರೌಂಡ್ ಒಂದು 8:39 ಇರ್ಬೋದು. ಆ ಟೈಮಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು. ಇನ್ನೂ ಜನ ರಶ್ ಇದ್ದರು ಫ್ರೆಂಡ್ಸ್. ಇವಾಗಲೇ ಹೊರಡೋವಂಥದ್ದು ಬಾಯಿ ಬೀಗಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವಸ್ಥಾನದೊಳಗಡೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಪ್ರತಿ ವರ್ಷ ಇದೇ ಥರ ಏನೋ ಒಂದು ಥೀಮಲ್ಲಿ ಬರ್ತಾರೆ, ಹೊಸ ಥೀಮಲ್ಲಿ ಮಾಡ್ತಾರೆ ಈ ಥರ ಡೆಕೋರೇಷನ್ಸ್ ಎಲ್ಲ. ಅದು ನೋಡೋಕ್ಕೆ ಇಲ್ಲಿ ನೋಡಿ ರಾಮಂದು ನಾನು ಆವಾಗಲೇ ಹೇಳಿದ್ನಲ್ಲ ಈ ಥರ ಮಾಡಿದ್ರು. ಇದಂತೂ ನೋಡೋಕ್ಕೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಎರಡೂ. ಆ್ಯಂಡ್ ಔಟ್ಸೈಡ್ ಬಂದು ಲೈಟಿಂಗ್ಸ್ ಈ ಥರ ಹಾಕಿದ್ರು. ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಹಬ್ಬ ಒಂಥರ ವೈಬ್ಸ್, ಪಾಸಿಟಿವ್ ವೈಬ್ಸ್. ಇದೆಲ್ಲ ಬಾಯಿ ಬೀಗ ಹಾಕ್ಕೊಂಡು, ಅಂದರೆ ಚೌಡಮ್ಮನ ದೇವಸ್ಥಾನ ತೋರಿಸಿದ್ನಲ್ಲ ಅಲ್ಲಿ ಬಾಯಿ ಬೀಗ ಹಾಕಿಸ್ಕೊಂಡು ಬರ್ತಾರೆ. ಕೆರೆ ಇದೆ, ಅಲ್ಲಿ ಬಾಯಿ ಬೀಗ ಹಾಕ್ತಾರೆ. ಸೊ ಅಲ್ಲಿಂದ ಇವರು ಪಂಜ್ ಹಿಡ್ಕೊಂಡು ಈ ಥರ ರಾಜ ಬೀದಿಯಲ್ಲಿ ಬಂದು, ಅಂದರೆ ವಿಘ್ನೇಶ್ವರನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಏನಕ್ಕೆ ಅಂತ ಅಂದರೆ ಚನ್ನಕೇಶ್ವರ ಸ್ವಾಮಿ ವ್ರತ ಬರುತ್ತೆ. ಇದು ನಮ್ಮೂರು ಬಸವ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಆ್ಯಂಡ್ ತುಂಬ ಟಚುಡ್. ಎಷ್ಟು ಚೆನ್ನಾಗತ್ತೆ ಅಂದರೆ ದೃಷ್ಟಿ ಇಲ್ಲಿಂದಾನೇ ತೆಗ್ಬಿಡಿ ನಮ್ಮ ಚೆನ್ನಪ್ಪಂಗೆ ಅಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಬರ್ತಾರಲ್ವ, ಸೊ ಇದು ಮಾರಮ್ಮನ ದೇವಸ್ಥಾನ ತನಕ ಬಂದು ಮತ್ತೆ ಯೂ ಟರ್ನ್ ತೊಗೊಂಡು ಬರೀ ರಾಜ ಬೀದಿಯಲ್ಲಿ ಬರೋವಂಥದ್ದು. ಸೊ ಲೇಟ್ ಆಗೋಯ್ತು ಈ ವರ್ಷ, ಮಳೆ ಬರ್ತಾ ಇರೋ ಕಾರಣದಿಂದ ಸ್ವಲ್ಪ ಲೇಟಾಗೇ ಮಾಡಿದ್ರು. ಇದು ಮಳೆ ಬಂದಾಗ ಆಚೆ ತೆಗಿಯಲ್ಲ ವಿಗ್ರಹನ. ಇದೇನು ಪಲ್ಲಕ್ಕಿಲಿ ಕೂರಿಸಿದ್ದಾರಲ್ಲ, ಸೊ ಇದನ್ನು ತೆಗೆದ್ರೆ ಅದು ಎಷ್ಟೋ ವರ್ಷ ಹೋಮ ಎಲ್ಲ ಮಾಡಿಸ್ಬೇಕು ಅಂತ ಮಳೆ ಒಂದು ಹನಿ ಬೀಳ್ದಾರಂಗೆ ನೋಡ್ಕೋಬೇಕು ಈ ವಿಗ್ರಹದ ಮೇಲೆ. ಸೊ ಹಾಗಾಗಿ ಲೇಟಾಗಿ ಮಾಡಿದ್ರು. ಬಟ್ ಆದರೂ ಎಷ್ಟು ಚೆನ್ನಾಗಾಯ್ತು ಗೊತ್ತಾ ಫ್ರೆಂಡ್ಸ್. ಅದೇ ದೈವ ಬಲ ಅನ್ನೋದು. ಒಂದೇ ಒಂದು ಹನಿ ಮಳೆ ಬರಲಿಲ್ಲ, ಅಷ್ಟು ಚೆನ್ನಾಗಾಯಿತು. ಆ್ಯಂಡ್ ನೀವು ನೋಡ್ತಾ ಇದ್ರಲ್ವ. ಆ್ಯಂಡ್ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು ನನಗಂತೂ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಂಗೆ, ನನ್ನ ಲೈಫ್ ಸ್ಟೋರೀಸ್ನ ಒಂದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿರೋ ಥರ ಅನಿಸ್ತಾ ಇದೆ. ಅದಂತೂ ಸಖತ್ ಗುಡ್ ಫೀಲ್ ಕೊಡ್ತು. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವ ಯೂ ಟರ್ನ್ ತೊಗೊತಾ ಇತ್ತು. ಆ್ಯಂಡ್ ನಾವು ಮಧ್ಯಾಹ್ನನೇ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಆಯಿತಾ, 4 ಜನ. ಇದರಲ್ಲಿ ಮಕ್ಕಳನ್ನ ನಾನು ಆ್ಯಡ್ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕ ಪುಟ್ಟ ಗ್ಲಿಮ್ಸ್ ಅಷ್ಟೇ. ನಮ್ಮ ನತೀಕ್ಷನಂತೂ ಕಂಪ್ಲೀಟ್ ತೋರಿಸಿಲ್ಲ, ಯಾಕಂದರೆ ಅವಳು ಮಲಗಿಬಿಟ್ಟಿದ್ಲು. ಸೊ ಹಾಗಾಗಿ ಇಲ್ಲಿಂದ ಪಂಜ್ ಇಟ್ಕೊಂಡು ಈ ಥರ ಹೋಗ್ತಾರೆ. ಅಂದರೆ ಈ ರಥ ಹೋಯ್ತಲ್ಲ ಅದ್ರ ಹಿಂದೆ ಹೋಗಬೇಕು, ಚೆನ್ನಪ್ಪನ ಹಿಂದೆ ಹೋಗಿ ದೇವಸ್ಥಾನನ ಒಂದು ರೌಂಡ್ ಸುತ್ತಿ ವಿಗ್ರಹನ ಒಳಗಡೆ ತೊಗೊಂಡೋಗಿರ್ತಾರೆ. ಆ್ಯಂಡ್ ಅದಾದಮೇಲೆ ಇವರು ಬಾಯಿ ಬೀಗ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಫ್ರೆಂಡ್ಸ್. ಎಷ್ಟೋ ಜನ ಪಾಪ ತಲೆ ಸುತ್ತ ಬಂದು ಬಿದ್ದುಬಿಟ್ರು, ಒಂದು 2-3 ಜನ. ನೀವು ನೋಡ್ತಾ ಇದ್ದೀರಲ್ಲ, ಪಂಜೆಲ್ಲ ಈ ಥರ ದೇವಸ್ಥಾನದ ಮುಂದೆ ಇಟ್ಟು ದೇವಸ್ಥಾನನ ಒಂದು ರೌಂಡು ಸುತ್ತ ಹಾಕ್ಕೊಂಡು ಬರಬೇಕು. ಆ್ಯಂಡ್ ಇದನ್ನು ನಾನು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಆ್ಯಂಡ್ ನನಗೇನು ಅಷ್ಟೊಂದು ಸುಸ್ತು ಅನಿಸ್ಲಿಲ್ಲ, ಯಾಕಂದರೆ ನನಗೆ ಆಲ್ಮೋಸ್ಟ್ ಫಾಸ್ಟಿಂಗ್ ಇದ್ದು ನನಗೆ ಅಭ್ಯಾಸ ಇದೆ. ಸೊ ಹಾಗಾಗಿ ನನಗೇನು ಅನಿಸಿಲ್ಲ. ಅದು ಆಲ್ಮೋಸ್ಟ್ 4 ಇಯರ್ಸ್ ಬ್ಯಾಕ್. ಇವಾಗ ಇದು ಏನಂದರೆ ವಿಶೇಷ, ಇಲ್ಲಿ ಬಾಯಿ ಬೇಗ ಇಟ್ಕೊಂಡಿರ್ತಾರಲ್ಲ ಅವ್ರಿಗೊಂದು ಒಳ್ಳೆ ರಾಜ ಮರ್ಯಾದೆ ಇರುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ರಲ್ವ, ಎಲ್ಲ ಬ್ರಾಹ್ಮಿಣ್ಸ್ ಅಂದರೆ ಇವರು ಏನು ಪೂಜಾರಿ ಅವ್ರ ಫ್ಯಾಮಿಲಿಯವ್ರು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಬಾಯಿ ಬೀಗ ತೆಗ್ದು ಒಬ್ಬೊಬ್ರನ್ನೇ ಕಳಿಸ್ತಾ ಇದ್ದಂಗೆ ಅವ್ರ ಫ್ಯಾಮಿಲಿಯವ್ರು ಫುಲ್ ಎಲ್ಲ ನಿಂತ್ಕೊಂಡಿರ್ತಾರೆ ಗೊತ್ತಾ. ಒಬ್ಬೊಬ್ರಿಗೂ ಜ್ಯೂಸ್ ಅಂತೆ, ನೀರಂತೆ, ಊಟ ಅಂತೆ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ಅದನ್ನು ನೋಡೋದೇ ಒಂದು ಚಂದ. ಅದು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಗ್ಲಿಮ್ಸ್, ಇಲ್ಲಿ ತೆಗ್ದು ಕಳಿಸ್ತಾ ಇದ್ದಾರೆ ನಾಮ ಇಟ್ಟು. ನೀವು ನೋಡ್ತಾ ಇದ್ರಲ್ವ, ಒಬ್ಬೊಬ್ರಿಗೂ ಫಸ್ಟು ನೀರು ಜ್ಯೂಸ್ ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ಪ್ರಸಾದನ ಕೊಡ್ತಾರೆ, ಸ್ವಲ್ಪ ಹೊತ್ತು ಕೂರಿಸ್ತಾರೆ. ಸೊ ಆ ಥರ ಮಾಡ್ತಾರೆ. ಈ ರಿಚುವಲ್ಸ್ ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗಂತೂ ಅಂದರೆ ಸಖತ್ ಖುಷಿಯಾಗುತ್ತೆ. ಬಾಯ್ಸ್ ಕೂಡ ಹಾಕ್ಕೊಂಡಿದ್ರು, ಎಷ್ಟೋ ಜನ ಲೇಡೀಸ್ ಎಲ್ಲ ಬಾಯ್ಸ್ ಕೂಡ ಹಾಕ್ಕೊಂಡಿರ್ತಾರೆ. ಅರಿಸ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಒಂದು 2-3 ಜನ ಫುಲ್ ಸುಸ್ತು ಟಯರ್ಡ್ ಆಗಿಬಿಟ್ಟಿದ್ರು. ಚಿಕ್ಕ ಮಕ್ಕಳು ಕೂಡ ಬಾಯಿ ಬೀಗ ಹಾಕಿಸ್ಕೊತಾರೆ, ಏನಾರು ಅರಿಸ್ಕೊಂಡಿದ್ದು ದೇವರಲ್ಲಿ ಅಂದ್ಕೊಂಡು. ಹಾಗೆ ಆದಮೇಲೆ ಈ ಥರ ಪೂಜೆನ ಮಾಡ್ತಾರೆ. ಆ್ಯಂಡ್ ಹಿಂದೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ರಥ ಬರ್ತಾ ಇದೆ, ನಿಧಾನಕ್ಕೆ ಬರುತ್ತೆ. ಇದು ರಾಜಬೀದಿಯಲ್ಲಿ ಒಂದೇ ರೌಂಡ್ ಹೋಗೋದು, ಈ ಎಂಡ್ ಹೋಗಿ ವಾಪಸ್ ರಿಟರ್ನ್ ಬರೋ ಅಂಥದ್ದು. ಪ್ರಸಾದನ ನೋಡ್ತಾ ಇರ್ಬೋದು, ಜ್ಯೂಸು, ಸೇಮ್ ಪುಳಿಯೋಗರೆ, ಪೊಂಗಲ್ ಅದೇ ಥರ ಇವರೇ ಮಾಡ್ತಾರೆ ಆಯಿತಾ. ಅಂದರೆ ಐನೋರು ಅಂತ, ಈ ಹಳ್ಳಿ ಕಡೆ ಎಲ್ಲ ಐನೋರು ಅಂತ ಕರೀತಾರೆ ಇವ್ರನ್ನ. ಇಲ್ಲಿ ಪುರೋಹಿತರು ಅಂತ ಕರಿತೀವಿ ನಾವೆಲ್ಲ ಬೆಂಗಳೂರಲ್ಲಿ. ಹಳ್ಳಿಯಲ್ಲಿ ಐನೋರು ಅಂತ. ಅವರು ಫುಲ್ ಫ್ಯಾಮಿಲಿಯವರು ಡಿವೈಡ್ ಮಾಡ್ಕೊಂಡಿರ್ತಾರೆ, ಈ ಥರ ಕೊಡಬೇಕು ಅಂತ. ಒಂದು 10 ನಿಮಿಷ ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಅದಾದಮೇಲೆ
ಕುತ್ಕೊಳ್ಳೋರಿದ್ರೆ ಕುತ್ಕೋಬೋದು, ಇಲ್ಲ ಹೋಗ್ತೀವಿ ಅನ್ನೋರು ಹೋಗ್ಬೋದು. ಆ್ಯಂಡ್ ನೀವು ನೋಡ್ತಾ ಇದ್ರಲ್ಲ, ಇದು ಔಟ್ಸೈಡ್ ಡೆಕೋರೇಷನ್ ನಮ್ಮ ಚೆನ್ನಪ್ಪನ ದೇವಸ್ಥಾನದಲ್ಲಿ. ಇಲ್ಲೆಲ್ಲ ಪ್ರಸಾದ ಕೊಡ್ತಾಯಿದ್ರು. ನಾನು ಒಬ್ಬಳೇ ಇದ್ದೆ ಆಯಿತಾ. ದೇವಸ್ಥಾನದಲ್ಲಿ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದರು. ನಾನು ಒಂದು 10 ನಿಮಿಷ ಮೆಡಿಟೇಟ್ ಮಾಡಿಕೊಂಡು ಚೆನ್ನಪ್ಪನ ಒಬ್ಬಳೇ ಕುತ್ಕೊಂಡು ನೋಡಿದ್ದೀನಿ. ಅದಂತೂ ಲಿಟ್ರಲಿ ಸ್ವರ್ಗ ಅನ್ನೋ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಆದಮೇಲೆ ಇದು ಬಂದುಬಿಟ್ಟು ಇದ್ರ ರಂಗದಲ್ಲಿ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನೇನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಪ್ಲೀಸ್ ಏನಾದರೂ ತಪ್ಪಾಗಿ ಹೇಳಿದರೆ ಇದನ್ನು ಕುಣಿತನ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ, ಪ್ಲೀಸ್ ಕರೆಕ್ಟ್ ಮಾಡಿ. ಆ್ಯಂಡ್ ಅದಾದ ಮೇಲೆ ನಿಮ್ಮ ಜೊತೆ ಪುಟ್ಟದಾಗಿ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಮ್ಮ ಮನೇನ ನಿಮಗೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಮಿನಿ ಟೂರ್ ಥರ ಮಾಡ್ತೀನಿ ಅಂತ. ಆ್ಯಂಡ್ ಔಟ್ಸೈಡಿಂದ ನೋಡ್ರೆ ಇದು ಮೇನ್ ರೋಡಲ್ಲೇ ಇರೋವಂಥದ್ದು ನಮ್ಮ ಮನೆ. ಈ ಥರ ಎಂಟ್ರೆನ್ಸ್ ಈ ಥರ ಬರುತ್ತೆ. ಈ ಕಡೆ ನಮ್ಮ ಅತ್ತೆ ಕೂತಿದ್ದಾರಲ್ಲ, ಇಲ್ಲಿ ಒಂದು ಅಂಗಡಿ ಇದೆ ಆಯಿತಾ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಪುಟ್ಟ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಮೆಸ್ಸಿ ಇದೆ, ಯಾಕಂದರೆ ನಮ್ಮ ಇಬ್ರಿಗೂ ಹುಷಾರಿರಲಿಲ್ಲ, ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಇಗ್ನೋರ್ ದ್ಯಾಟ್. ಅದಾದಮೇಲೆ ಇಲ್ಲಿ ನಮ್ಮ ಮೇಡಮ್ ಅವರು ತುಂಬ ಥಂಡಿ ವೆದರ್ ಇತ್ತಾಯ್ತಾ, ಸ್ವಲ್ಪ ತಣ್ಣಗಿತ್ತು. ಆ್ಯಂಡ್ ಅದಾದಮೇಲೆ ಮನೆಗೆ ಬಂದರೆ ಒಂದು ಲೆಫ್ಟಲ್ಲಿ ಒಂದು ಬೆಡ್ರೂಮ್ ಇದೆ, ಆ್ಯಂಡ್ ಮತ್ತು ಮುಂದೆ ಹೋದರೆ ಒಂದು ಕಿಚನ್ನು, ಆ್ಯಂಡ್ ಓವರಾಲ್ ಹಾಲ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ರೈಟಲ್ಲಿ ಒಂದು ಬೆಡ್ರೂಮ್ ಇದೆ ಆಯಿತಾ. ಈ ಫ್ರಿಜ್ ಪಕ್ಕ ಒಂದು ಬೆಡ್ರೂಮ್ ಇದೆ, ಪುಟ್ಟದು 2 ಬೆಡ್ರೂಮ್ ಇದೆ. ಆ್ಯಂಡ್ ಇವರೇ ನಮ್ಮ ತಾತ, ಅಂದರೆ ಪುಣ್ಯವ್ರ ತಾತ ಅಜ್ಜಿ. ಆ್ಯಂಡ್ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಆವಾಗಲೇ ಹೇಳ್ದಂಗೆ. ಇದು ಓವರಾಲ್ ಹಾಲು, ಪಕ್ಕದಲ್ಲೇ ಒಂದು ಪುಟ್ಟದಾದಂಥ ದೇವ್ರ ಮನೆ, ನನ್ನ ಫೇವ್ರೆಟ್. ಆ್ಯಂಡ್ ಹಂಗೆ ಮುಂದೆ ಬಂದರೆ ಒಂದು ಕೊಟ್ಟಿಗೆ. ಹಳ್ಳಿ ಕಡೆ ಎಲ್ಲರಿಗೂ ಗೊತ್ತು ಕೊಟ್ಟಿಗೆ ಅಂದರೆ ಹೇಗಿರುತ್ತೆ ಅಂತ, ಪ್ಲೀಸ್ ಇಗ್ನೋರ್ ದ್ಯಾಟ್. ಆ್ಯಂಡ್ ಆ ಕಡೆಯಿಂದ ಬಂದರೆ ಕಿಚನ್, ನನ್ನ ಫೇವ್ರೆಟ್ ಪಾರ್ಟ್, ಅಡುಗೆ ಮನೆ. ಈ ಥರ ಇದು ನಮ್ಮ ಪುಟ್ಟದಾದಂಥ ಕಿಚನ್. ಆ್ಯಂಡ್ ಓವರಾಲ್ ಹೋಮ್ ಟೂರ್ ಇನ್ನೊಂದು ಸತಿ ಯಾವಾಗಾದರೂ ಬಂದರೆ ಇನ್ ಡೀಟೇಲಾಗಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್.